ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶಿವರಿನಲ್ಲಿ ಅಲ್ಲ ಮೇಡಮ್, ಆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋನು ಮನೆಯಿಂದ ಹೊರಗಡೆನೆ ಕಾಯ್ಕೊಂಡಿದ್ದಾನೆ. ಇವಾಗ ನೋಡಿದ್ರೆ ಈ ಭೂಮಿ ಇನ್ನೂ ಕೂಡ ಕೆಳಗಡೆನೆ ಬಂದಿಲ್ವಲ್ಲ, ಏನು ಮಾಡೋದು? ಒಂದು ವೇಳೆ ಅವಳ ಜೊತೆಗೆ ಅಜಿತ್ ಕೂಡ ಬಂದ್ಬಿಟ್ರೆ ಏನು ಮಾಡೋದು ಅಂತ ಈ ಕಡೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅವ್ನು ಬರೋಕ್ಕೆ ಚಾನ್ಸೇ ಇಲ್ಲ ನೋಡು. ಅವಳು ಈ ಟೈಮಲ್ಲಿ ಒಬ್ಬಳನ್ನೇ ಬಂದ್ಕೊಂಡು ಅವನಿಗೋಸ್ಕರ ಅಂತ ಟಿಫನ್ ಎಲ್ಲ ಪ್ಯಾಕ್ ಮಾಡೋಕ್ಕಂತ ಬರ್ತಾಳಲ್ವಾ, ಹಾಗಾಗಿ ನಾನು ಈ ಟೈಮ್ನಲ್ಲೇ ಆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋನ್ನ ಬರೋಕ್ಕೆ ಹೇಳಿರೋದು ಅಂತ ಈ ಕಡೆ ದೇವಯಾನಿ ಹೇಳ್ತಿರ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳ್ಕೊಂಡು ಆಗ ಅಲ್ಲಿಗೇನೆ ಭೂಮಿ ಬಂದಿದ ತಕ್ಷಣ ಆಗ ಸಂಗೀತನೂ ಕೂಡ ಬಂದ್ಬಿಡ್ತಾರೆ. ಭೂಮಿ, ನೀನು ಹೋಗ್ಬಿಟ್ಟು ಟಿಫನ್ ಬಾಕ್ಸನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇರಮ್ಮ, ನಾನು ಹೋಗ್ಬಿಟ್ಟು ಅಮ್ಮನಿಗೆ ಒಂದಷ್ಟು ಮಾತ್ರೆಗಳನ್ನೆಲ್ಲ ಕೊಡೋದಿದೆ, ಅದನ್ನೆಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸಂಗೀತ ಅಲ್ಲಿಂದ ಹೊರಟೋಗಿದ ತಕ್ಷಣ ಆಗ ಎಕ್ಸ್ಕ್ಯೂಸ್ ಮೀ, ದೇವಯಾನಿ ಅವರು ಅನ್ನೋರು ಮನೆ ಇದೆನಾ ಅಂತ ಕೇಳ್ಕೊಂಡು ಸ್ಯಾಂಪಲ್ ಕಲೆಕ್ಟ್ ಮಾಡೋರು ಒಳಗಡೆ ಬಂದಿದ ತಕ್ಷಣ, ಹೌದು ದೇವಯಾನಿ ಅಮ್ಮ ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ, ಕಳ್ಸಮ್ಮ ಅಂತ ಈ ಕಡೆ ದೇವಿಯನ್ ಹೇಳ್ಬಿಡ್ತಾರೆ. ಅದ್ಯಾಕ ದೇವಿಯನಿ ಅಮ್ಮ ಇಷ್ಟೊಂದು ಸುಸ್ತಾಗಿದ್ದೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ಯಾಕೋ ಗೊತ್ತಿಲ್ಲಮ್ಮ ತುಂಬಾ ಸುಸ್ತು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಶುಗರ್ ಟೆಸ್ಟ್ ಏನಾದ್ರೂ ವೇರಿಯೇಷನ್ ಆಗಿದೆ ಅಂತ ನೋಡೋಣ ಅಂತ ಇವ್ರನ್ನ ಬರಕ್ಕೆ ಹೇಳಿದ್ದೀನಿ ಅಂತ ಈ ಕಡೆ ದೇವಿಯನಿ ಹೇಳಿದ ತಕ್ಷಣ, ಓ ಹೌದಮ್ಮ ಬೇಗ ಮಾಡಿಸ್ಕೊಳ್ಳಿ ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ. ಆಗ ಅವರು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡ್ಬಿಡ್ತಾರೆ. ಏನಮ್ಮ ಭೂಮಿ, ನಿಂದೇನಾದ್ರೂ ಕೂಡ ಶುಗರ್ ಬಿ ಪಿ ಏನಾದ್ರೂ ಬಂದಿದ್ಯಾ ಅಂತ ಕೇಳ್ಬಿಡ್ತಾರೆ. ಅಯ್ಯೋ ಇಲ್ಲಮ್ಮ, ಹಾಗೇನೂ ಇಲ್ಲ. ಅಲ್ಲ ಲಾಸ್ಟ್ ವೀಕ್ ತಾನೇ ನೀವು ಎಲ್ಲ ಟೆಸ್ಟ್ ಮಾಡಿಸಿದ್ದೀರಾ, ಅದರಲ್ಲಿ ಚೆನ್ನಾಗಿತ್ತಲ್ವಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ಹೌದಮ್ಮ ಇವತ್ತಿದ್ದಂಗೆ ನಾಳೆ ಇರಲ್ಲ ಅಲ್ವಾ, ನೋಡು ಯಾವುದಕ್ಕೂ ಇರಲಿ, ಬರೋ ತನಕ ಕಾಯಬಾರ್ದು, ನಿನ್ನೂ ಕೂಡ ಬಾ ಒಂದ್ಸರಿ ಟೆಸ್ಟ್ ಮಾಡಿಸು ಅಂತ ಈ ಕಡೆ ದೇವಿಯನಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲಮ್ಮ ಸೂಜಿ ಅಂತಂದ್ರೆ ನನಗಂತೂ ತುಂಬಾನೇ ಭಯ, ನನ್ನ ಕೈಯಲ್ಲಾಗಲ್ಲ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಹಾಗಾದ್ರೆ ಅಮ್ಮನ ಮಾತಿಗೆ ಬೆಲೆನೇ ಇಲ್ವಾ, ಇಷ್ಟೇನಾ ಬೆಲೆ ಅಂತ ಈ ಕಡೆ ದೇವಿಯನಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ ಹಾಗೆ ಯಾಕಂತೀರಾ, ಇವಾಗೇನು ನಾನು ಮಾಡಿಸ್ಕೋಬೇಕು ಅಷ್ಟೇ ತಾನೇ, ನಾನು ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂತ್ಕೊಂಡಿದ ತಕ್ಷಣ ಸೂಜಿನ ನೋಡ್ಕೊಂಡು ಸಾಹೇಬ್ರೆ ಅಂತ ಜೋರಾಗಿ ಕಿರಿಚ್ಬಿಡ್ತಾಳೆ. ಆಗ ದೇವಿಯಾನಿ ಮಾತ್ರ ಗಟ್ಟಿಯಾಗಿ ಭೂಮಿ ಬಾಯಿ ಮತ್ತೆ ಕೈಯನ್ನ ಒತ್ತಿಡ್ಕೊಂಡು ಬಿಡ್ತಾರೆ. ಏನಾಗಲ್ಲ ಭೂಮಿ, ಒಂದೇ ಒಂದು ಸೆಕೆಂಡ್ ಅಂತ ಈ ಕಡೆ ಭೂಮಿನ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕಾದ್ರೆ ಆಗ ಕಣ್ಸನ್ನೆ ಮಾಡಿಬಿಡ್ತಾಳೆ ಆ ಸಿಸ್ಟರ್ ಬಂದವರಿಗೇನೆ. ಆಗ ಅವರು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡ್ಬಿಡ್ತಾರೆ. ಈ ಕಡೆ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ಬರು ಕೂಡ ತುಂಬಾನೇ ಖುಷಿಯಾಗ್ಬಿಡ್ತಾರೆ. ಸರಿ ಹಾಗಾದ್ರೆ ಸ್ಯಾಂಪಲ್ ಎಲ್ಲ ತಗೊಂಡಾಯ್ತು, ನಾನು ಇನ್ನ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಸ್ಯಾಂಪಲ್ ತಗೊಂಡಿದ್ದವರು ಅಲ್ಲಿಂದ ಹೊರಟೋಗಿದ ತಕ್ಷಣ, ಅಲ್ಲ ಮೇಡಮ್ ಅಜಿತ್ ಅವರಿಗೆ ಮುಂಚೆನೆ ನಿಮ್ಮನ್ನು ನೋಡಿದ್ರಾಗಲ್ಲ, ಇವಾಗ ನೀವು ಈ ಬ್ಲಡ್ ಸ್ಯಾಂಪಲ್ ಅನ್ನು ಕೊಡ್ಸಿದ್ದೀರಂತ ಗೊತ್ತಾದ್ರೆ ಅವರು ಇನ್ನೇನಕ್ಕಾದ್ರೂ ಅನ್ಕೊಂಡು ನಿಮ್ಮೆಲ್ಲ ತಪ್ಪು ತಿಳ್ಕೊಳ್ಳಲ್ವಾ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ಆ ಥರ ನೀವೇನೂ ಕೂಡ ಭಯ ಪಡೋಕ್ಕೇನೆ ಹೋಗಬೇಡಿ, ಈ ವಿಷಯನ ನಾನು ಸಾಹೇಬ್ರಿಗೇನೆ ಹೇಳಕ್ಕೇನೆ ಹೋಗಲ್ಲ, ಟೈಮ್ ಆಗ್ತಿದೆ ಡಬ್ಬಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅಲ್ಲಿಂದ ಹೊರಟೋಗಿದ ತಕ್ಷಣ ಈ ಕಡೆ ಅಶ್ವಿನಿ ಮಾತ್ರ ದೇವಿಯನಿ ಮಾತ್ರ ತುಂಬಾನೇ ಖುಷಿಯಾಗಿ ನಗ್ತಾ ಇರ್ತಾರೆ. ಇನ್ನ ಒಂದು ಕಡೆ ಅಜಿತ್ ಮಾತ್ರ ಹಾಗೆ ರೂಮಲ್ಲಿ ಭೂಮಿನೇ ನೆನೆಸ್ಕೊಂಡು ತುಂಬಾನೇ ಖುಷಿಯಾಗಿರ್ಬೇಕಾದ್ರೆ ಆಗ ಅಲ್ಲೇ ಟೇಬಲ್ ಮೇಲಿರುವ ಪಾಸ್ಪೋರ್ಟನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿರುವ ಭೂಮಿ ಫೋಟೋನ ನೋಡಿಕೊಂಡು, ಬಾಯ್ ಬಿಡ್ಕಿ, ನಿನ್ನನ್ನು ಕಂಡ್ರೆ ನನಗೆ ತುಂಬಾನೇ ಇಷ್ಟ, ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಫೋಟೋಗೆ ಹಾಗೆ ಒಂದು ಕಿಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಸಾಹೇಬ್ರೆ ಅಂತ ಕರ್ಕೊಂಡು ಭೂಮಿ ಒಳಗಡೆ ಬಂದ್ಬಿಡ್ತಾಳೆ. ಆಗ ಅಜಿತ್ ಗಾಬರಿಯಿಂದ ಆ ಪಾಸ್ಪೋರ್ಟನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಸಾಹೇಬ್ರೆ ನೀವು ನನಗೆ ಐ ಲವ್ ಯು ಅಂತ ಹೇಳ್ದಾಗಿತ್ತು, ಹೌದಾ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಏನು ಮಾತಾಡ್ತಿದ್ಯಾ, ಹೋಗಿ ಹೋಗಿ ನಿನಗೆ ನಾನು ಐ ಲವ್ ಯು ಅಂತ ಹೇಳೋದಾ, ಐ ಲವ್ ಯು ಅಂತ ಹೇಳಿಲ್ಲ, ಅಯ್ಯಯ್ಯೋ ಭೂಮಿ ಅಂತ ಹೇಳಿದೆ, ನೋಡು ನಿನ್ನ ಥರನೇ ನಾನು ನೀನು ಬಂದು ಇಷ್ಟು ದಿನದಲ್ಲಿ ನಿನ್ನಿಂದಾನೆ ನಾನು ಎಲ್ಲ ನಿನ್ನ ಬ್ಯಾಡ್ ಹ್ಯಾಬಿಟ್ಸನ್ನು ಕಲ್ತ್ಕೊಂಡು ಬಿಟ್ಟಿದ್ದೀನಿ, ಹಾಗೆ ಬೆಡ್ ಮೇಲೆ ನಿನ್ನ ಥರ ಒದ್ದೆ ಟವಲನ್ನು ಹಾಕಿದ್ದೀನಿ, ಅದಕ್ಕೋಸ್ಕರ ಅಯ್ಯಯ್ಯೋ ಭೂಮಿ ನಿನ್ನ ಥರನೇ ನಾನು ಎಲ್ಲ ಕೆಟ್ಟದನ್ನು ಕೂಡ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸಾಹೇಬ್ರೆ ನಾನು ಕೇಳಿರೋದು ಇಷ್ಟೇ ಒಂದು ಚಿಕ್ಕ ಮಾತು, ಐ ಲವ್ ಯು ಅಂತ ಹೇಳಿದ್ರಾ ಇಲ್ವಾ ಅಂತ, ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು, ಇದಕ್ಕೆ ಯಾಕೆ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಈ ಕಡೆ ಭೂಮಿ ಕೇಳ್ತಾಳೆ. ಆಗ ಅಜಿತ್ ಮಾತ್ರ ಹೋಗ್ಬಿಟ್ಟು ಭೂಮಿ ಬಾಯಿಗೆನೆ ತನ್ನ ಕೈನ ಮುಚ್ಚಿ ಹಿಡ್ಕೊಂಡ್ಬಿಡ್ತಾನೆ. ಆಗ ಇಬ್ಬರನ್ನು ಕೂಡ ಕಣ್ ನೋಡ್ಕೊತಾ ಇರ್ತಾರೆ. ಸಾಹೇಬ್ರೆ ಅಲ್ಲಿ ಅಜ್ಜಿ ಕರಿತಾ ಇದ್ದಾರೆ, ಮನೆ ಹೇಗೇನೆ ಶಾಸ್ತ್ರಗಳು ಬರ್ತಾರಂತೆ, ಅವ್ರು ಬರುವಾಗ ಮನೆಯವರೆಲ್ಲರೂ ಕೂಡ ಇರಬೇಕಂತೆ, ನೀವು ಆದಷ್ಟು ಬೇಗನೆ ಕೆಳಗಡೆ ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕೆಳಗಡೆ. ಇನ್ನು ಒಂದು ಕಡೆ ಮನೆಗೆ ಶಾಸ್ತ್ರಗಳು ಬಂದಿರ್ತಾರೆ, ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಿದ್ರೆ ಅಜ್ಜಿ ಹೇಳ್ಬಿಡ್ತಾರೆ, ಈ ಹುಡುಗಿ ಇದ್ದಾಳಲ್ವಾ ನಮ್ಮ ಮನೆ ಸೊಸೆ, ಇವಳು ಒಂದು ನಿನ್ನೆಯಿಂದ ಕಾಣೆ ಆಗಿದ್ಲು, ಮನೆಗೆ ಕ್ಷೇಮವಾಗಿ ಬರಲಿ ಅಂತ ಸತ್ಯನಾರಾಯಣ ಪೂಜೆನ ಹರಿಸ್ಕೊಂಡಿದ್ವಿ ಅಂತ ಈ ಕಡೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಹೌದೌದು ನಾನು ಕೂಡ ಹಾಗೆ ಗಣಪತಿಗೆ ಹರಿಸ್ಕೊಂಡಿದ್ದೆ ಅಂತ ಈ ಕಡೆ ಶ್ರವಣ್ ಹೇಳ್ತಿರ್ಬೇಕಾದ್ರೆ, ಅಂದಾಗೆ ಪುರೋಹಿತ್ರೆ ನನ್ನ ಮಗ ಇವನು ಕಿರಿ ಮಗ ಹೆಸರು ನಚಿಕೇತ್ ಅಂತ ವಿದೇಶದಲ್ಲಿ ಒಂದು ಹುಡುಗಿನ ಪ್ರೀತಿಸಿದ್ದಾನೆ, ಆದರೆ ಆ ಹುಡುಗಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ, ಅದು ಸಲುವಾಗಿ ಇವಾಗ ಮಾತಾಡಬೇಕು ಅಂತ ನನ್ನ ಸೊಸೆನ ಮತ್ತೆ ಇವನ್ನ ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ, ಹಾಗಾಗಿ ಎಲ್ಲ ಮಾತುಕತೆ ಮತ್ತು ಇವ್ರ ಪ್ರಯಾಣ ಎಲ್ಲದೂ ಕೂಡ ಸುಖವಾಗಿರಲಿ, ಈ ಮನೆ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಪೂಜೆ ಮಾಡ್ಕೊತಾ ಇದ್ದೀವಿ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಒಳ್ಳೇದು ಅಂತ ಈ ಕಡೆ ಪುರೋಹಿತರು ಹೇಳ್ಬಿಡ್ತಾರೆ. ಆಗ ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳಿ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ, ನಾಳೆನೇ ಒಳ್ಳೆನೇ ಮುಹೂರ್ತ ಇದೆ ಆಗ್ಬೋದಾ ಅಂತ ಪುರೋಹಿತರು ಹೇಳ್ತಾ ಇರಬೇಕಾದ್ರೆ, ಆಗ್ಬೋದು ಅಂತ ಮನೆಯವರೆಲ್ಲರೂ ಕೂಡ ಒಪ್ಕೊಂಡ್ಬಿಡ್ತಾರೆ. ಹಾಗಾದರೆ ಪೂಜೆಗೆ ಯಾರು ಕೂತ್ಕೊಂತೀರಾ
ಅಂತ ಈ ಕಡೆ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ಅಮ್ಮ ನಾನು ಮತ್ತೆ ಇವರನ್ನು ಕೂತ್ಕೋಬೋತಿದ್ದತ್ತು, ಆದರೆ ಏನು ಮಾಡೋದು, ಇವರಿಗೆ ಜಾಸ್ತಿ ಹೊತ್ತು ಕೂತ್ಕೊಂಡಿರೋಕ್ಕಾಗಲ್ಲ ಅಲ್ವಾ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಭೂಮಿ ಮತ್ತೆ ಅಜ್ಜಿ ಕೂತ್ಕೊಳ್ಳಿ ಅಂತ ಈ ಕಡೆ ಅಜ್ಜಿ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಕೆಲವರು ಖುಷಿ ಆದರೆ ಇನ್ನು ಕೆಲವರು ಶಾಕ್ ಆಗಿಬಿಡ್ತಾರೆ. ಆಗ ಅಲ್ಲ ಈ ಮುದುಕಿ ಎಲ್ಲದಕ್ಕೂ ಕೂಡ ಭೂಮಿ ಭೂಮಿ ಅಂತಾನೆ ಹೇಳ್ಬಿಡ್ತಾಳೆ, ಮುಂಚೆ ಆಗದಿದ್ರೆ ಇವಳು ನೆರಳು ಕಂಡಿದ್ರೇನೆ ಆಗ್ತಾನೆ ಇರಲಿಲ್ಲ ಅಂತ ದೇವಯಾನಿ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ. ಆಗ ಅಜಿತ್ ಮಾತ್ರ ಸರಿ ಆಯ್ತು ಅಜ್ಜಿ, ದೊಡ್ಡೋರು ನೀವು ಹೇಳಿದ್ದೀರಾ ಅಂತಂದ್ರ ಮೇಲೆ ನಾವು ಪೂಜೆ ಕೂತ್ಕೊಂತೀವಿ ಅಂತ ಅಜಿತ್ ಒಪ್ಕೊಂತಾರೆ. ಇನ್ನು ಒಂದು ಕಡೆ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಹಾಗೆ ದೇವಯಾನಿ ಅಶ್ವಿನಿ ಮಾತಾಡ್ತಾ ಇರ್ತಾರೆ, ಹೋಗಿರೋ ಕೆಲಸ ಏನಾಯಿತು ಅಂತ. ದೇವಯಾನಿ ಕೇಳ್ತಿರ್ಬೇಕಾದ್ರೆ ಸಕ್ಸಸ್ ಆಯಿತು, ಅಲ್ಲ ಆ ನಚ್ಚಿ ನಿಮ್ಮ ಹತ್ರ ಎಲ್ಲ ಸ್ಟೋರಿನೂ ಕೂಡ ಹೇಳ್ಕೊಂಡು ತಪ್ಪು ಮಾಡಿಬಿಟ್ಟ. ಅವನ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡುವ ನರ್ಸ್ ಇವತ್ತು ಬಂದವನು, ಅವನ ಮಗನಿಗೆ ಲ್ಯಾಪ್ಟಾಪ್ ಬೇಕಿತ್ತು, ಅವನ ಆಸೆನ ನಾನು ಫುಲ್ಫಿಲ್ ಮಾಡಿದೆ, ಅವನು ನಮ್ಮ ಕೆಲಸನ ಮಾಡಿಬಿಟ್ಟ ಅಂತ ಈ ಕಡೆ ಅಶ್ವಿನಿ ಹೇಳ್ಬಿಡ್ತಾಳೆ. ಇವಾಗ ಬರ್ತಾ ಇರೋದು ಮನಸ್ವಿನಿ ಅಂದರೆ ಒರಿಜಿನಲ್ ಭೂಮಿ ಇದ್ದಾಳಲ್ವಾ, ಅವಳದ್ದೇ ಬ್ಲಡ್ ರಿಪೋರ್ಟ್ ನಾಳೆ ಪೂಜೆ ಮುಗಿಯೋದ್ರೊಳಗಡೆ ಅವ್ರ ಕೈ ಸೇರುತ್ತೆ. ಯಾವುದೇ ಕಾರಣಕ್ಕೂ ಅವ್ರು ಅಂದ್ಕೊಂಡಿರುವ ಶಿಕ್ಷೆ ಮಾತ್ರ ನಮಗೆ ಸಿಗಲ್ಲ ಅಂತ ಈ ಕಡೆ ದೇವಿಯಾನಿ ಅಶ್ವಿನಿ ಮಾತಾಡ್ತಾ ಇರಬೇಕಾದ್ರೆ, ಏನಿದು ಶಿಕ್ಷೆ ಅದು ಇದು ಅಂತ ಏನೋ ಮಾತಾಡ್ದಾಗಿತ್ತು ಅಂತ ಇವ್ರ ಮಾತನ್ನು ಕೇಳಿಸ್ಕೊಂಡು ಅಲ್ಲಿಗೇನೆ ಶ್ರವಣ್ ಬಂದುಬಿಡ್ತಾರೆ. ಆಗ ಇವರಿಬ್ಬರು ಮಾತ್ರ ತುಂಬಾ ಗಾಬರಿಯಾಗಿಬಿಡ್ತಾರೆ. ಅದು ಏನಿಲ್ಲ ಭಾವ, ಅದೇನು ಅಂತಂದರೆ ಲಾಸ್ಟ್ ಟೈಮ್ ಅಪ್ಪು ತಪ್ಪು ಮಾಡಿಬಿಟ್ಟು ಅದನ್ನು ಇವಳ ಮೇಲೆ ಹಾಕಿದ್ದಾಳಲ್ವ, ಅದೇ ಪಶ್ಚಾತ್ತಾಪದಿಂದ ಬೇಜಾರಾಗ್ಬಿಟ್ಟು ಅದನ್ನ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ ಅಂತ ದೇವಿಯಾನಿ ಹೇಳಿದ ತಕ್ಷಣ, ಇಲ್ಲಮ್ಮ ಕಂದ, ಇನ್ನೂ ಕೂಡ ಹಳೆ ಘಟನೆಯನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು, ಅದನ್ನೆಲ್ಲ ತೆಗೆದಾಕಬೇಕು ಅಂತ ಶ್ರವಣ್ ಅಶ್ವಿನಿನ ಸಮಾಧಾನ ಮಾಡ್ತಾರೆ. ಇನ್ನೂ ಒಂದು ಕಡೆ ಅಜಿತ್ ಕೂಡ ಹಾಗೆ ಭೂಮಿನ ಕೂರಿಸ್ಕೊಂಡು ಇಂಗ್ಲೀಷ್ ಹೇಳ್ಕೊಡೋಕ್ಕಂತ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.